ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಚಿನ್ ಕುಮಾರ್ ಹಿರೇಮಠ್. ನಮ್ಮ ಎಜುಕೇಟ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತಾವು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ತಮಗೆ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಬಹುಬೇಗದಲ್ಲಿ ಸಿಗುತ್ತವೆ. ಇಂದಿನ ಒಂದು ಅಧ್ಯಾಯದಲ್ಲಿ ನಾವು 10ನೇ ತರಗತಿಯ ಭೌತಶಾಸ್ತ್ರ ವಿಭಾಗದ 12ನೇ ಅಧ್ಯಾಯ ಆಗಿರತಕ್ಕಂತಹ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ತಾವು ವೀಕ್ಷಿಸಿ. ಸೊ ನಾವೀಗ ಪ್ರಾರಂಭಿಸೋಣ. ಅಧ್ಯಾಯ 12 ವಿದ್ಯುತ್ ಶಕ್ತಿ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ವಿಧಾನ. ಮೊದಲಿಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕೆಲವೊಂದು ಪಾರಿಭಾಷಿಕ ಪದಗಳು ಮತ್ತು ಪ್ರಮುಖ ಸೂತ್ರಗಳನ್ನು ನೋಡೋಣ. ವಿದ್ಯುದಾವೇಶ ಕುಲಾಂ, ವಿದ್ಯುತ್ ಪ್ರವಾಹ ಅಂಪಿಯರ್, I = Q/T ಅಂತಕ್ಕಂಥದ್ದು ಒಂದು ಸೂತ್ರ ಇದೆ. ಅದೇ ರೀತಿ ಇನ್ನೂ ಒಂದು ಸೂತ್ರ I = V/R ಅಂತಕ್ಕಂಥ ಸೂತ್ರ. ವಿದ್ಯುತ್ ವಿಭವಾಂತರ V = W/Q. W ಅಂತಂದರೆ ಎರಡು ಬಿಂದುಗಳ ನಡುವೆ ಆವೇಶವನ್ನು ತರಲು ನಡೆದಿರ್ತಕ್ಕಂತಹ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ V = W/Q. ಮತ್ತು ಇನ್ನೂ ಒಂದು ಸೂತ್ರ ಓಮ್ನ ನಿಯಮದ ಅನ್ವಯದಂತೆ V = I × R. ಅದೇ ರೀತಿ ವಿದ್ಯುತ್ ರೋಧ R = V/I. ಅದೇ ರೀತಿ ರೋಧವನ್ನು ನಾವು ಇನ್ನೊಂದು ಸೂತ್ರದ ಮೂಲಕನೂ ಕೂಡ ಪರಿಗಣಿಸ್ತೇವೆ. ಆ ರೋಧವನ್ನು ಅವಲಂಬಿಸಿರುವ ಅಂಶಗಳ ಆಧಾರದ ಮೇಲೆ ಒಂದು ಸೂತ್ರವನ್ನು ನಾವು ಪರಿಗಣಿಸ್ತೇವೆ. ರೋಧ R = ρ × L/A. ರೋಧಶೀಲತೆಗೆ ಸಂಬಂಧಪಟ್ಟಂಥ ಒಂದು ಸೂತ್ರ ನಾವು ಇಲ್ಲಿ ತಯಾರು ಮಾಡ್ಕೋಬೋದು. ರೋಧಶೀಲತೆ ρ = R × A/L. R ಅಂತಂದರೆ ರೋಧ, A ಅಂತಂದರೆ ಅಡ್ಡಕೊಯ್ತ, ವಾಹಕದ ಅಡ್ಡಕೊಯ್ತದ ವಿಸ್ತೀರ್ಣ, L = ವಾಹಕ ತಂತಿಯ ಉದ್ದ. ಇನ್ನು ರೋಧಗಳನ್ನು ನಾವು ಜೋಡಿಸ್ತಕ್ಕಂತಹ ಒಂದು ವಿಧಾನದಲ್ಲಿಯೂ ಕೂಡ ಕೆಲವೊಂದು ಸೂತ್ರಗಳಿವೆ. ಸರಣಿ ಜೋಡಣೆ, ರೋಧಗಳ ಸರಣಿ ಜೋಡಣೆಯಲ್ಲಿ ನಾವು ಒಟ್ಟು ರೋಧವನ್ನು ಕಂಡಿರ್ತಕ್ಕಂಥ ಸೂತ್ರ ಇದೆ. ಆ ಸೂತ್ರ RS = R1 + R2 ಅಂತ. ಇಲ್ಲಿ ರೋಧಗಳ ಸಂಖ್ಯೆ ಜಾಸ್ತಿ ಆದಂಗೆ ನಾವು ಮುಂದುವರಿಸಬಹುದು. ಉದಾಹರಣೆಗಾಗಿ 3 ರೋಧಗಳಿದ್ದರೆ RS = R1 + R2 + R3. ಅದೇ ರೀತಿ ಸಮಾಂತರ ಜೋಡಣೆಯಲ್ಲಿ ರೋಧಗಳನ್ನು ನಾವು ಜೋಡಿಸಿದಾಗ ಅಲ್ಲಿನೂ ಕೂಡ ಒಂದು ಸೂತ್ರವನ್ನು ನಾವು ಕಂಡುಹಿಡಿಯಬಹುದು. 1/Rp = 1/R1 + 1/R2 ಅಂತಕ್ಕಂಥದ್ದು. ಇನ್ನು ನೇರವಾಗಿ ಕೂಡ ಕೇವಲ ಎರಡೇ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿ ಇಟ್ಟಾಗ ಅವುಗಳ ಒಂದು ಒಟ್ಟು ರೋಧವನ್ನು ಕಂಡಿರ್ತಕ್ಕಂಥ ಸೂತ್ರ ಕೂಡ ಇದೆ. Rp = R2 × R1/R + R1 + R2 ಅಂತಕ್ಕಂಥದ್ದು. Rp = R2 × R1/R1 + R2 ಅಂತಕ್ಕಂಥದ್ದು ಕೂಡ ಒಂದು ಸೂತ್ರ ಇದೆ. ಇನ್ನು ಮಂಡಲದಲ್ಲಿರ್ತಕ್ಕಂತಹ ಉಷ್ಣವನ್ನು ಕಂಡಿರ್ತಕ್ಕಂಥ ಸೂತ್ರನೂ ಕೂಡ ನಾವು ನೋಡ್ಬೋದು. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಅನ್ವಯ ಈ ಒಂದು ಗಣಿತೀಯ ಸೂತ್ರ ಇದೆ. H = I² RT ಅಂತಕ್ಕಂಥದ್ದು. H ಅಂತಂದರೆ ಹೀಟ್, ಉಷ್ಣ, I² ಅಂತಂದರೆ ವಿದ್ಯುತ್ ಪ್ರವಾಹದ ವರ್ಗ, R ಅಂತಂತಂದರೆ ರೋಧ, T ಅಂತಂದರೆ ಕಾಲಾವಧಿ. ಇನ್ನು ವಿದ್ಯುತ್ ಸಾಮರ್ಥ್ಯ P = V × I. ಅದೇ ರೀತಿ P = V²/R ಅಂತಕ್ಕಂಥ ಒಂದು ಸೂತ್ರ ಇದೆ. ಸೊ ಇಷ್ಟು ಸೂತ್ರಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸುವಾಗ ಅಪ್ಲೈ ಮಾಡಬೇಕಾಗತ್ತೆ. ಈಗ ಕೆಲವೊಂದು ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನು ನೋಡೋಣ ಅಂತ. ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದು? ಇದು ತುಂಬ ಸುಲಭವಾಗಿರ್ತಕ್ಕಂಥ 2 ಅಂಕದ ಪ್ರಶ್ನೆ. ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂತಹ ಸಾಧನವನ್ನು ಹೆಸರಿಸಿ. ಹೌದು. ಸೊ ಇಲ್ಲಿ ಉತ್ತರವನ್ನು ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಹೇಳೋಕ್ಕೆ ಪ್ರಯತ್ನ ಪಡಿ.
ನಿಮ್ಮ ಉತ್ತರ ಸರಿಯಾಗಿದೆ. ವಿದ್ಯುತ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಮತ್ತು ವಿದ್ಯುತ್ ವಿಭವಾಂತರವನ್ನು ಅಳಿತಕ್ಕಂಥ ಸಾಧನದ ಹೆಸರು ವೋಲ್ಟ್ ಮೀಟರ್. ನೋಡಿ, ವೋಲ್ಟಾಮೀಟರ್ ಅಂತ ಒಂದು ಬರುತ್ತೆ. ವೋಲ್ಟಾಮೀಟರ್ ಅದು ನೀರಿನಲ್ಲಿರ್ತಕ್ಕಂಥ ಜಲಜನಕ ಮತ್ತು ಆಮ್ಲಜನಕವನ್ನು ಬೇರೆ ಬೇರೆ ಮಾಡ್ತಕ್ಕಂಥ ಒಂದು ಉಪಕರಣ. ಆದರೆ ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗಬಾರ್ದು. ವಿಭವಾಂತರವನ್ನು ಅಳಿತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಸಾಧನ ವೋಲ್ಟ್ ಮೀಟರ್ ಅಂತಕ್ಕಂಥದ್ದು. ಇನ್ನು ಇದೇ ರೀತಿ ಕೆಲವೊಂದು ಪರಿಕಲ್ಪನೆಗಳ ಏಕಮಾನಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋಣ. ಉದಾಹರಣೆಗಾಗಿ ವಿದ್ಯುತ್ ಪ್ರವಾಹದ ಏಕಮಾನ ಅಂತಾರಾಷ್ಟ್ರೀಯ ಏಕಮಾನ ಅಂಪಿಯರ್. ಇದನ್ನು ಅಳಿತಕ್ಕಂಥ ಸಾಧನ ಅಮ್ಮೀಟರ್. ಇದನ್ನು ನಿಮಗೆ ಎಕ್ಸಾಮ್ದಲ್ಲಿ ಕೇಳಬಹುದು. ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಏಕಮಾನ ಅಂಪಿಯರ್ ಮತ್ತು ಅದನ್ನು ಅಳಿತಕ್ಕಂತಹ ಸಾಧನ ಯಾವುದಪ್ಪ ಅಂತಂದ್ರೆ ಅಮ್ಮೀಟರ್. ಅದೇ ರೀತಿ ವಿದ್ಯುತ್ ವಿಭವಾಂತರದ ನೀವು ಈಗ ತಾನೇ ನೋಡಿದ್ದೀರಿ, ಅದರ SI ಏಕಮಾನ ವೋಲ್ಟ್ ಮತ್ತು ಅದನ್ನು ಅಳಿತಕ್ಕಂಥ ಉಪಕರಣ ವೋಲ್ಟ್ ಮೀಟರ್. ಇವು ಎರಡು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಇನ್ನು ಇದನ್ನು ಬಿಟ್ಟರೆ ವಿದ್ಯುತ್ ರೋಧವನ್ನು ಅಳಿತಕ್ಕಂಥ SI ಏಕಮಾನ ಓಮ್. ಇದನ್ನು ನಾವು ಓಮ್ ಮೀಟರ್ ಅಂತಕ್ಕಂಥ ಉಪಕರಣದಿಂದ ಅಳಿತೀವಿ. ಅದೇ ರೀತಿ ರೋಧಶೀಲತೆಯನ್ನು ಅಳಿತಕ್ಕಂಥ SI ಏಕಮಾನ ಓಮ್ ಮೀಟರ್. ನೋಡಿ, ಇಲ್ಲಿ ರೋಧವನ್ನು ಅಳಿತಕ್ಕಂಥ ಸಾಧನ ಓಮ್ ಮೀಟರ್. ಆದರೆ ರೋಧಶೀಲತೆಯ ಒಂದು ಏಕಮಾನ ಯಾವುದು, ರೋಧಶೀಲತೆಯನ್ನು ಯಾವ ಏಕಮಾನದಲ್ಲಿ ಅಳಿತೀವಪ್ಪ ಅಂತಂದರೆ ನಾವು ಓಮ್ ಮೀಟರ್ನಲ್ಲಿ ಅಳೆಯುತ್ತೇವೆ. ಇನ್ನು ರೋಧಶೀಲತೆಯನ್ನು ಕೂಡ ಅಳಿತಕ್ಕಂಥ ಒಂದು ಸಾಧನ ಇದೆ, ಅದಕ್ಕೆ ನಾವು ರೆಸಿಸ್ಟಿವಿಟಿ ಮೀಟರ್ ಅಂತ ಕರಿತೀವಿ. ಇದು ಏನು ನಿಮ್ಮ ಪ್ರಶ್ನೆಯಲ್ಲಿ ಎಕ್ಸಾಮ್ದಲ್ಲಿ ಕೇಳಲ್ಲ. ರೋಧಶೀಲತೆ ಅಳಿತಕ್ಕಂಥ ಉಪಕರಣ ಯಾವುದು ಅಂತಕ್ಕಂಥದ್ದು ಏನು ಕೇಳಲ್ಲ. ಕೇವಲ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವಾಂತರವನ್ನು ಅಳಿತಕ್ಕಂಥ ಉಪಕರಣಗಳನ್ನು ಮಾತ್ರ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಅದೇ ರೀತಿ ವಿದ್ಯುತ್ ಆವೇಶವನ್ನು ಅಳಿತಕ್ಕಂಥ ಏಕಮಾನ ಯಾವುದು ಅಂತಂದರೆ ಕೂಲಾಮ್. ಸೊ ವಿದ್ಯುತ್ ಆವೇಶಗಳನ್ನ ಪತ್ತೆ ಮಾಡ್ತಕ್ಕಂಥ ಒಂದು ಸಾಧನ ಯಾವುದು ಅಂದರೆ ಎಲೆಕ್ಟ್ರೋಸ್ಕೋಪ್. ಉಷ್ಣವನ್ನು ಅಳಿತಕ್ಕಂಥ SI ಏಕಮಾನಪ್ಪ ಅಂತಂದರೆ ಜೌಲ್. ಅದನ್ನು ಅಳಿತಕ್ಕಂಥ ಸಾಧನೆ ಯಾವುದಪ್ಪ ಅಂತಂದರೆ ಪೈರೋಮೀಟರ್. ಈ ಎಲ್ಲ ಸುಮಾರು 3, 4, 5, 6ನೇ ಒಂದು ಅಂಶಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮಹತ್ವದಿದ್ದರೂ ಕೂಡ ಅಳಿತಕ್ಕಂಥ ಸಾಧನದ ಬಗ್ಗೆ ಯಾವುದೇ ರೀತಿ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಕೇವಲ SI ಏಕಮಾನವನ್ನು ಮಾತ್ರ ಕೇಳ್ತಾರೆ. ಸಾಧನಗಳನ್ನು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವಾಂತರದ್ದು ಮಾತ್ರ ಕೇಳ್ತಾರೆ. ಸೊ ವಿದ್ಯುತ್ ಸಾಮರ್ಥ್ಯವನ್ನು ಅಳಿತಕ್ಕಂಥ SI ಏಕಮಾನ ವ್ಯಾಟ್. ಇದನ್ನು ನಾವು ಎಲೆಕ್ಟ್ರಿಸಿಟಿ ಮೀಟರ್, ನಿಮ್ಮ ಮನೇಲಿ ಇರತಕ್ಕಂತಹ ಮೀಟರ್ ಇರುತ್ತಲ್ಲ ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಮೀಟರ್ ಅಂತ ಕರಿತೀವಿ. ಅದರ ಮೂಲಕ ಎಷ್ಟು ವ್ಯಾಟ್ ಅಲ್ಲಿ ಶಕ್ತಿ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತೀವಿ. ಇನ್ನು ಎರಡನೇ ಪ್ರಶ್ನೆ ನೋಡೋಣ ನಾವು. ನಿಮಗೆ ಈ ಸ್ಲೈಡಲ್ಲಿ ಕಾಣ್ತಾ ಇದೆ, ಒಂದು ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿತಕ್ಕಂತಹ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟು ಒಂದು ಮಂಡಲವನ್ನು ಕೊಡ್ತಾರೆ. ಭಾಳ ಈಸಿ. ಇಲ್ಲಿ ಆ ಮಂಡಲದಲ್ಲಿ ರೋಧಗಳನ್ನು ಸರಣಿ ಅಥವಾ ಸಮಾಂತರ ರೀತಿಯಲ್ಲಿ ಜೋಡಣೆ ಮಾಡಿರ್ತಾರೆ. ನಿಮಗೆ ವಿಭವಾಂತರವನ್ನು ಕೊಟ್ಟಿರ್ತಾರೆ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿದು ನಂತರ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ಇದಕ್ಕಾಗಿ ನಾವು ಕೊಟ್ಟಂಥ ದತ್ತಾಂಶಗಳನ್ನ ಮೊದಲಿಗೆ ಬರ್ಕೊಳ್ಬೇಕು. ಸಮಾಂತರ ಜೋಡಣೆಯಲ್ಲಿ ಇಲ್ಲಿ ಕೊಟ್ಟಂಥ ದತ್ತಾಂಶಗಳು ಸಮಾಂತರ ಜೋಡಣೆಯಲ್ಲಿ ಇರ್ತಕ್ಕಂಥ ಸೂತ್ರ 1/Rp = 1/R1 + 1/R2 + 1/R3. ಇಲ್ಲಿ 3 ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ. ಹೀಗಾಗಿ ಸೂತ್ರವನ್ನು ಬರ್ಕೊಂಡಿದ್ದೀನಿ. ಈ ಸೂತ್ರಗಳಲ್ಲಿ ಆ ಬೆಲೆಗಳನ್ನು ನಾವು ಆದೇಶಿಸಬೇಕು. 1/Rp = 1/2 + 1/4 + 1/4. ಈಗ ಛೇದದಲ್ಲಿ ಇರ್ತಕ್ಕಂತಹ 2, 4, 4ರ ಲಸ ತೆಗೆದಾಗ 4 ಆಗುತ್ತೆ. ಸೊ ಆ ಲಸಾದ ಒಂದು ಗುಣಕದಿಂದ ನಾವು ಮೇಲ್ಗಡೆ ಇರತಕ್ಕಂಥ ಅಂಶಗಳಿಗೆ ಗುಣಾಕಾರ ಮಾಡಬೇಕು. 1/Rp = 2 × 1. ಯಾಕಂತಂದರೆ 2 2 4 ಲಸ, ಅದಕ್ಕಾಗಿ 2 × 1 + 1 × 1 + 1 × 1 / 4 = ಎಲ್ಲವನ್ನು ಕೂಡಿಸಿದಾಗ 4/4 ಆಗುತ್ತೆ. 4/4 ಅಂತಂದರೆ 1 ಓಮ್. ಸೊ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ಇರತಕ್ಕಂತಹ ಒಟ್ಟು ರೋಧ ನಮಗೆ ಸಿಕ್ತು 1 ಓಮ್ ಅಂತಕ್ಕಂಥದ್ದು. ಇನ್ನು ಅದೇ ಮಾಡದಲ್ಲಿ ಕೆಳಗಡೆ ಒಂದು ರೋಧ ಇದೆ, ಅದು 5 ಓಮ್ ಇದೆ. ಈಗ ಏನಾಗುತ್ತೆ ಅಂತಂದರೆ ಆ 1 ಓಮ್ ಮತ್ತು 5 ಓಮ್ ಸರಣಿ ಜೋಡಣೆ ಆಗುತ್ತೆ. ಹೀಗಾಗಿ ನಾವು ಸರಣಿ ಜೋಡಣೆಯ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾಗತ್ತೆ. ಸರಣಿ ಜೋಡಣೆಯ RS = R1 + R2. ಸೊ ಅಲ್ಲಿ ಬೆಲೆಗಳನ್ನು ಹಾಕಬೇಕು. R1 ನಮಗೆ 1 ಓಮ್ ಬಂದಿದೆ, ಕೊಟ್ಟಂಥ R2 ಎರಡನೇ ರೋಧ 5 ಓಮ್ ಇದೆ. ಸೊ ಎರಡನ್ನು ಕೂಡಿದಾಗ 6 ಓಮ್. ಒಟ್ಟು ರೋಧ ಎಷ್ಟು ಬಂತಪ್ಪ ಅಂತಂದರೆ ನಮಗೆ 6 ಓಮ್ ಬಂತು. ಈಗ ನಮಗೆ ರೋಧ ಸಿಕ್ತು. ವಿಭವಾಂತರವನ್ನು ಆಲ್ರೆಡಿ ಮಂಡಲದಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾಗತ್ತೆ. ಸೊ ಮಂಡಲದ ಒಟ್ಟು ರೋಧ 6 ಓಮ್ ಆಗುತ್ತೆ. ನಂತರ ವಿದ್ಯುತ್ ಪ್ರವಾಹ I = V/R. ಸೊ V ಅಂತಂದಲ್ಲಿ R ಅನ್ನು ತುಂಬ್ತೇವೆ. 6 ವೋಲ್ಟ್ ಇದೆ ಬೆಲೆ. R ಅಂದಲ್ಲಿ ಒಟ್ಟು ರೋಧ 6 ಓಮ್ ಇದೆ. R/R = 1 ಆಂಪಿಯರ್.
ಸೊ ಈ ರೀತಿ ಸ್ಟೆಪ್ ನಾವು ಲೆಕ್ಕವನ್ನು ಬಿಡಿಸಿದರೆ ನಮಗೆ ಎಕ್ಸಾಮ್ದಲ್ಲಿ ಯಾವುದೇ ರೀತಿ ಅಂಕಗಳ ವ್ಯತ್ಯಯ ಆಗುವುದಿಲ್ಲ. ಪ್ರತಿಯೊಂದು ಸ್ಟೆಪ್ಗಳಿಗೆ ಅರ್ಧ ಮಾರ್ಕ್ಗಳು ಅಥವಾ 1 ಮಾರ್ಕ್ಗಳನ್ನ ಅವರು ಅಲ್ಲಿ ನಿಗದಿ ಮಾಡಿರ್ತಾರೆ. ಈ ಸ್ಟೆಪ್ಗಳನ್ನು ಬಳಸಿ ಸೂತ್ರಗಳನ್ನ ಹಾಕಿ ನಾವು ಸ್ಪಷ್ಟವಾಗಿ ಲೆಕ್ಕಗಳನ್ನು ಮಾಡೋದ್ರಿಂದ ಯಾವುದೇ ರೀತಿ ಅಂಕಗಳ ವ್ಯತ್ಯಯ ನಮಗೆ ಉಂಟಾಗುವುದಿಲ್ಲ. ಸೊ ನಾವು ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ. 3ನೇ ಪ್ರಶ್ನೆ, 20 ಡಿಗ್ರಿ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻6 ಇದೆ. ತಂತಿಯ ವ್ಯಾಸವು 3 × 10⁻⁻4 ಇದೆ. ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಇದು 2 ಅಂಕದ ಪ್ರಶ್ನೆ. ಇಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನ ನಾವು ಮೊದಲಿಗೆ ಬರ್ಕೋಬೇಕು. ಏನೇನು ಕೊಟ್ಟಿದ್ದಾರೆ ನೋಡೋಣ. ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ, ಅಂದರೆ L = 1 ಮೀಟರ್ ಇದೆ. ರೋಧಶೀಲತೆಯನ್ನು ಕೊಟ್ಟಿದ್ದಾರೆ, ರೋ ಕೊಟ್ಟಿದ್ದಾರೆ. ರೋ = 1.84 × 10⁻⁻6 ಓಮೀಟರ್ ಇದೆ. ವ್ಯಾಸವನ್ನು ಕೊಟ್ಟಿದ್ದಾರೆ. ತಂತಿಯ ವ್ಯಾಸ 3 × 10⁻⁻4 ಮೀಟರ್ ಇದೆ. ಸೊ ನಾವು ರೋಧವನ್ನು ಕಂಡುಹಿಡಿಯಬೇಕು. R = ಸೂತ್ರವನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಸೊ ಸೂತ್ರ ನಿಮಗೇನಿದೆ ಗೊತ್ತಿದೆ. R = ρ × L / A. ಎ ಅಂತಂದರೆ ಅಡ್ಡಕ್ಕೋಯ್ತದ ವಿಸ್ತೀರ್ಣ. ಆದರೆ ಇಲ್ಲಿ ಲೆಕ್ಕದಲ್ಲಿ ನಮಗೆ ಅಡ್ಡಕ್ಕೋಯ್ತದ ವಿಸ್ತೀರ್ಣ ಕೊಟ್ಟಿಲ್ಲ, ಆದರೆ ತಂತಿಯ ವ್ಯಾಸವನ್ನು ಕೊಟ್ಟಿದ್ದಾರೆ. ಆ ವ್ಯಾಸವನ್ನು ಬಳಸಿಕೊಂಡು ನಾವು ಅಡ್ಡಕ್ಕೋಯ್ತ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂತಂದರೆ ಅದಕ್ಕೂ ಕೂಡ ಒಂದು ಸೂತ್ರ ಇದೆ. A = πd² / 4. A = πd² / 4. ಸೊ ಇಲ್ಲಿ ನಮ್ಮ ಪೈನ ಬೆಲೆ ಗೊತ್ತು, ಡಿನ ಬೆಲೆ ಗೊತ್ತು. ಇದನ್ನು ಬಳಸ್ಕೊಂಡು ನಾವು ಸೂತ್ರದಲ್ಲಿ ಹಾಕಬೇಕಾಗತ್ತೆ. ಪೈನ ಬೆಲೆ 22/7 ಇಂಟು d² ಅಂತಂದರೆ 3 × 10⁻⁻4 ಇಂಟು 3 × 10⁻⁻4 ಹೋಲ್ / 4. ಈ ಒಂದು ಲೆಕ್ಕವನ್ನು ನಾವು ಸಂಕ್ಷಿಪ್ತ ಮಾಡಿದಾಗ ನಮಗೆ 99 × 10⁻⁻8 / 14 ಬರುತ್ತೆ. ಸೊ ಇಷ್ಟು ಲೆಕ್ಕವನ್ನು ಇಟ್ಕೋಬೇಕು. ಈಗ ನಮಗೆ ಎ ಸಿಕ್ತು. ಸೊ ಆ ಎಯನ್ನು ಬಳಸ್ಕೊಂಡು ನಾವು R = ρ × L / A ಸೂತ್ರದಲ್ಲಿ ಈ ಬೆಲೆಗಳನ್ನು ಆದೇಶಿಸಬೇಕು. ಸೊ ರೋನ ಬೆಲೆ ಕೊಟ್ಟಿದ್ದಾರೆ 1.84 × 10⁻⁻6 ಅಂತ, ಇಂಟು L ಅಂತಂದರೆ 1 ಮೀಟರ್. ಆಮೇಲೆ ಎನ ವ್ಯತ್ಕ್ರಮವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಯಾಕಂದರೆ ಎ ಅಂತಕ್ಕಂಥದ್ದನ್ನು ಇಲ್ಲಿ ಕೆಳಗಡೆ ಬರೆದಾಗ 99 × 10⁻⁻8 / 14 ಆಗೋದ್ರಿಂದ ಆ 14 ಮೇಲ್ಗಡೆ ಹೋಗಿ ಗುಣಾಕಾರ ಆಗುತ್ತೆ. ಹಾಗಾಗಿ 1.84 × 10⁻⁻6 ಇಂಟು 1 × 14 / 99 × 10⁻⁻8 ಆಗುತ್ತೆ. ಇದನ್ನು ನಾವು ಸಂಕ್ಷಿಪ್ತ ಮಾಡಿದಾಗ ನನಗೆ ಬರ್ತಕ್ಕಂಥ ಉತ್ತರ ಎಷ್ಟು ಬರುತ್ತೆ ನೋಡಿ, 26.02 ಓಮ್ ಬರುತ್ತೆ. ಸೊ ಇದು ಸ್ವಲ್ಪ ಭಾಗಾಕಾರ ಕ್ರಿಯೆಗಳು ಇರುವುದರಿಂದ ಈ ವೇಗವಾಗಿ ಭಾಗಾಕಾರ ಮಾಡ್ತಕ್ಕಂಥ ಒಂದು ವಿಧಾನವನ್ನು ತಾವು ಅಭ್ಯಾಸ ಮಾಡಿದರೆ ಅವಶ್ಯವಾಗಿ ತಾವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಲಿಕ್ಕೆ, ಕಡಿಮೆ ಸಮಯದಲ್ಲಿ ಬೇಗನೆ ಲೆಕ್ಕ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಾವು ಮುಂದಿನ ಲೆಕ್ಕವನ್ನು ನೋಡೋಣ. 4ನೇ ಲೆಕ್ಕ, ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ ಮಂಡಲದ ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಆಗಲೇ ನಾವು 2 ಲೆಕ್ಕ ಮಾಡಿದ್ವಲ್ಲ, ಅದೇ ರೀತಿ ಇರತಕ್ಕಂಥ ಒಂದು ಲೆಕ್ಕ ಇದೆ. ಇದು ಒಂದು ರೋಧವನ್ನು 3 ರೀತಿಯ ರೋಧಗಳನ್ನು ಕೊಟ್ಟಿದ್ದಾರೆ. 2 ರೀತಿಯ ರೋಧಗಳು ಸಮಾಂತರ ಜೋಡಣೆಯಲ್ಲಿದೆ. ಆ ಸಮಾಂತರ ಜೋಡಣೆಯಲ್ಲಿರ್ತಕ್ಕಂಥ ರೋಧಗಳನ್ನು ಒಟ್ಟು ರೋಧವನ್ನು ನಾವು ಪಡ್ಕೊಂಡರೆ ಸರಣಿ ರೋಧವನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ಒಟ್ಟು ರೋಧದ ಆಧಾರದ ಮೇಲೆ ನಾವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು. ಸೇಮ್ ಮೆಥಡನ್ನು ಇಲ್ಲಿ ಫಾಲೋ ಮಾಡೋಣ. ನೋಡಿ, ಸಮಾಂತರ ಜೋಡಣೆಯಲ್ಲಿರ್ತಕ್ಕಂತಹ ರೋಧಗಳ ಸೂತ್ರ 1/Rp = 1/R1 + 1/R2. ಸೊ ಅಲ್ಲಿ ಬೆಲೆಗಳನ್ನು ನಾವು ಆದೇಶಿಸೋಣ. 1/Rp = 1/4 + 1/12. ಈಗ 4 ಮತ್ತು 12 ಲಸ ತೆಗೆದ್ರೆ 12 ಬರುತ್ತೆ. ಸೊ 4ರ ಗುಣಕದಿಂದ ಗುಣಿಸಬೇಕು. 4 3 12 ಆಗುತ್ತೆ. ಸೊ 1/Rp = 3 × 1 + 1 × 1 ಹೋಲ್ / 12 ಬರುತ್ತೆ. ಇದನ್ನು ನಾವು ಸಂಕ್ಷಿಪ್ತ ಮಾಡಿದಾಗ 4 / 12 ಆಗುತ್ತೆ, ಅಂದರೆ 1/3. ಸೊ Rp = 3 ಓಮ್ ಆಗುತ್ತೆ. ಈಗ ನಮಗೆ ಸಮಾಂತರ ಜೋಡಣೆಯ ಒಟ್ಟು ರೋಧ ಸಿಕ್ತು. ಈಗ ನಾವು ಸರಣಿ ಜೋಡಣೆಯ ರೋಧವನ್ನು ಕಂಡುಹಿಡಿಯಬೇಕು. ಸರಣಿ ಜೋಡಣೆಯಲ್ಲಿ RS = R1 + R2. ಸೊ ಬೆಲೆಗಳನ್ನು ಆದೇಶಿಸಿದಾಗ 5 ಓಮ್ + 3 ಓಮ್ = 8 ಓಮ್ ಆಗುತ್ತೆ. ಸೊ ನಮಗೆ ಒಟ್ಟು ರೋಧ ಎಷ್ಟು ಬಂತು? 8 ಓಮ್ ಬಂತು. ಅದೇ ರೀತಿ ವಿದ್ಯುತ್ ಪ್ರವಾಹ I = V/R
ವಿ ವೋಲ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 24 ವೋಲ್ಟ್ ಕೊಟ್ಟಿದ್ದಾರೆ. ವಿಭವಾಂತರ 24 ವೋಲ್ಟ್ ಇದೆ. 24 ಡಿವೈಡೆಡ್ ಬೈ ರೋಧ 8 ಇದೆ. 24 ಡಿವೈಡೆಡ್ ಬೈ 8. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 3 ಆಂಪಿಯರ್ ವಿದ್ಯುತ್ ಪ್ರವಾಹ ಬರುತ್ತೆ. ಸೊ ಇದನ್ನು ಕೂಡ ನಾವು ಸ್ಟೆಪ್ ವೈಸ್ ಲೆಕ್ಕವನ್ನು ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಅಂಕಗಳ ವ್ಯತ್ಯಯ ಆಗುವುದಿಲ್ಲ. ಇನ್ನು ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ಬೋದು. ಎರಡೇ ರೋಧಗಳನ್ನ ಸಮಾಂತರ ಜೋಡಣೆಯಲ್ಲಿ ಕೊಟ್ಟಾಗ ಅಲ್ಲಿ ಒಂದು ಶಾರ್ಟ್ಕಟ್ ಇದೆ. ಆರ್ ಪಿ ಈಸ್ ಈಕ್ವಲ್ ಟು R2 ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಈ ಬೆಲೆಗಳನ್ನ ಇಲ್ಲಿ ಆದೇಶಿಸಿದಾಗ R2 12, R1 4, 12 4 48 ಆಯಿತು. ಮತ್ತು R1 ಪ್ಲಸ್ R2ನ ಕೂಡಿಸ್ಬೇಕು. 4 ಮತ್ತು 12ನ ಕೂಡಿಸಿದಾಗ 16 ಆಯಿತು. 48ನ್ನು 16ರಿಂದ ಭಾಗಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 3 ಬರುತ್ತೆ. ಈ ರೀತಿಯೂ ಕೂಡ ಶಾರ್ಟ್ಕಟ್ ಆಗಿ ಎರಡೇ ರೀತಿ ರೋಧಗಳನ್ನ ಕೊಟ್ಟು ಸಮಾಂತರ ಜೋಡಣೆ ರೋಧಗಳನ್ನ ಕೊಟ್ಟಾಗ ಈ ರೀತಿಯೂ ಕೂಡ ಮಾಡ್ಬೋದು. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. 2 ದೀಪಗಳು 220 ವೋಲ್ಟ್ನಲ್ಲಿ 100 ವ್ಯಾಟ್ ಮತ್ತು ಮತ್ತೊಂದು 220 ವೋಲ್ಟ್ನಲ್ಲಿ 60 ವ್ಯಾಟ್ ದರವನ್ನು ಹೊಂದಿದ್ದು ಇವುಗಳನ್ನು ವಿದ್ಯುತ್ ಮೂಲಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಪ್ರಶ್ನೆಯಲ್ಲಿನೇ ಅರ್ಧಕ್ಕರ್ಧ ಉತ್ತರ ಕೊಟ್ಟಿರ್ತಾರೆ. ಈ 2 ದೀಪಗಳನ್ನು, 2 ವಿದ್ಯುತ್ ದೀಪಗಳು, ಬೇರೆ ಬೇರೆ ಸಾಮರ್ಥ್ಯ ಇರತಕ್ಕಂತಹ ದೀಪಗಳನ್ನು ಸಮಾಂತರವಾಗಿ ಜೋಡಿಸಿದ್ದೇವೆ. ಆದರೆ ಆ 2 ಮೂಲಗಳಿಗೆ ಒಂದೇ ರೀತಿಯ ವಿಭವಾಂತರ ಸಪ್ಲೈ ಆಗ್ತಾ ಇದೆ. ಅದು 220 ವೋಲ್ಟ್. ಸರಬರಾಜು ಆಗುತ್ತಿರುವ ವೋಲ್ಟೇಜ್ 220 ವೋಲ್ಟ್ ಆದಾಗ ಆ ತಂತಿಗಳಲ್ಲಿ ಹರಿಯುತ್ತಿರತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಇಲ್ಲೂ 3 ಅಂಕದ ಪ್ರಶ್ನೆ. ವಿಭವಾಂತರವನ್ನು ಕೊಟ್ಟಿದ್ದಾರೆ, 2 ದೀಪಗಳ ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ 2 ರೀತಿ ಲೆಕ್ಕ ಮಾಡ್ಬೋದು. ಮೊದಲಿಗೆ ರೋಧವನ್ನು ಕಂಡುಹಿಡಿದು ಆ ರೋಧವನ್ನು ಬಳಸಿಕೊಂಡು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬೋದು. ಇನ್ನು ಎರಡನೇ ವಿಧಾನ ನೇರವಾಗಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬಹುದು. ಕೊಟ್ಟಂಥ ದತ್ತಾಂಶವನ್ನು ಬರ್ಕೋಬೇಕು. 1ನೇ ದೀಪದ ಸಾಮರ್ಥ್ಯ 100 ವಾಟ್, 2ನೇ ದೀಪದ ಸಾಮರ್ಥ್ಯ 60 ವಾಟ್, ವಿಭವಾಂತರ 220 ವೋಲ್ಟ್. ಸೂತ್ರ ನಿಮಗೆಲ್ಲ ಗೊತ್ತೇ ಇದೆ. P1 ಈಸ್ ಈಕ್ವಲ್ ಟು V ಇಂಟು I1. ಯಾಕಂತಂದರೆ ಇಲ್ಲಿ 1ನೇ ದೀಪದ ಸಾಮರ್ಥ್ಯ ಬೇರೆ ಇದೆ. ಸೊ ಅಲ್ಲಿ ವಿದ್ಯುತ್ ಪ್ರವಾಹ ಕೂಡ ಬೇರೆ ಇರುತ್ತೆ. ಸೊ P1 ಈಸ್ ಈಕ್ವಲ್ ಟು V ಇಂಟು I1 ಆಗುತ್ತೆ. ಸೊ ಇಲ್ಲಿ ನಾವು I1 ತೆಗೆದುಕೊಂಡಾಗ P1 ಡಿವೈಡೆಡ್ ಬೈ V ಆಗುತ್ತೆ. ಅದೇ ರೀತಿ P2 ಈಸ್ ಈಕ್ವಲ್ ಟು V ಇಂಟು I2 ಆಗುತ್ತೆ. ಸೊ I2 ಈಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ V ಆಗುತ್ತೆ. ವಿಭವಾಂತರ ಸೇಮ್ ಇದೆ. ಈ ಸೂತ್ರವನ್ನು ಬಳಸ್ಕೋಬೋದು. ಸೊ ನಾನು ಈ ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಮಾಡ್ತಾ ಇದ್ದೀನಿ. I1 ಈಸ್ ಈಕ್ವಲ್ ಟು ನೇರವಾಗಿ ನಾನು ವಿದ್ಯುತ್ ಸಾಮರ್ಥ್ಯವನ್ನು ಅದರ ವಿಭವಾಂತರದಿಂದ ಭಾಗಿಸ್ತಾ ಇದ್ದೇನೆ. ಅಲ್ಲಿ P1ನ ಸಾಮರ್ಥ್ಯ ಎಷ್ಟಿದೆ ಅಂತಂದರೆ 100 ವಾಟ್ ಡಿವೈಡೆಡ್ ಬೈ 220 ವೋಲ್ಟ್ ಲೆಕ್ಕ ಮಾಡಿದಾಗ 0.46 ಆಂಪಿಯರ್ ಬರುತ್ತೆ. ಇದು I1 ಆಗುತ್ತೆ. ಅದೇ ರೀತಿ I2 ಅಲ್ಲಿನೂ ಕೂಡ P2 ಡಿವೈಡೆಡ್ ಬೈ V ಅಂತಂದಾಗ P2ನ ಬೆಲೆ 60 ವ್ಯಾಟ್ ಆಗ್ತೇನೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ವೋಲ್ಟ್ 220 ವೋಲ್ಟ್. 60ನ್ನು 220ರಿಂದ ಭಾಗಿಸಿದಾಗ 0.27 ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ I1 ಪ್ಲಸ್ I2 ಮಾಡಿದಾಗ 0.46 ಪ್ಲಸ್ 0.27 ಮಾಡಿದಾಗ ಇದರ ಬೆಲೆ ಸಾಮಾನ್ಯವಾಗಿ ಸರಿಸುಮಾರು 0.73 ಆಂಪಿಯರ್ ಬರುತ್ತೆ. ಇದನ್ನು ನೇರವಾಗಿ ವಿದ್ಯುತ್ ಪ್ರವಾಹವನ್ನು ನಾವು ಕಂಡುಹಿಡಿಬೋದು. ಇನ್ನು ರೋಧವನ್ನು ಕಂಡುಹಿಡಿದ್ರೂ ಕೂಡ ನಾವು ಲೆಕ್ಕವನ್ನು ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಕೊಟ್ಟಂಥ ದತ್ತಾಂಶವನ್ನು ಬರ್ಕೋಬೇಕು. 1ನೇ ದೀಪದ ಸಾಮರ್ಥ್ಯ 100 ವಾಟ್, 2ನೇ ದೀಪದ ಸಾಮರ್ಥ್ಯ 60 ವ್ಯಾಟ್, ವಿಭವಾಂತರ 220 ವೋಲ್ಟ್. ಸೊ ಸೂತ್ರ P ಈಸ್ ಈಕ್ವಲ್ ಟು V ಸ್ಕ್ವೇರ್ ಡಿವೈಡೆಡ್ ಬೈ R. ಇಲ್ಲಿ ನೋಡಿ ನಾನು ಸೂತ್ರವನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೇವಲ P ಈಸ್ ಈಕ್ವಲ್ ಟು VI ಸೂತ್ರವನ್ನು ಬಳಸ್ಕೊಂಡು I ಬೆಲೆಯನ್ನು ಕಂಡುಕೊಂಡಿದ್ದೀವಿ. ಇಲ್ಲಿ P ಈಸ್ ಈಕ್ವಲ್ ಟು V ಸ್ಕ್ವೇರ್ ಬೈ Rನ ತೆಗೆದುಕೊಂಡಿದ್ದೀನಿ. ಸೊ R ಈಸ್ ಈಕ್ವಲ್ ಟು V ಸ್ಕ್ವೇರ್ ಬೈ P ಆಗುತ್ತೆ. ಅದೇ ರೀತಿ R1 ಈಸ್ ಈಕ್ವಲ್ ಟು V ಸ್ಕ್ವೇರ್ ಬೈ P1, R2 ಈಸ್ ಈಕ್ವಲ್ ಟು V ಸ್ಕ್ವೇರ್ ಬೈ P2 ಆಗುತ್ತೆ. ಸೊ ಈ ಒಂದು ಸೂತ್ರಗಳಲ್ಲಿ ಬೆಲೆಗಳನ್ನು ನಾನು ಆದೇಶ ಮಾಡ್ತೀನಿ. R1 ಈಸ್ ಈಕ್ವಲ್ ಟು V ಸ್ಕ್ವೇರ್ ಅಂತಂದರೆ ವೋಲ್ಟನ್ನು ವರ್ಗ ಮಾಡಬೇಕು. 220 ಇಂಟು 220 ಡಿವೈಡೆಡ್ ಬೈ 100. ಸೊ ಇದರ ಒಂದು ಬೆಲೆ ಎಷ್ಟು ಬರುತ್ತಪ್ಪ ಅಂತಂದರೆ 488 ಓಮ್ ಬರುತ್ತೆ. ಅದೇ ರೀತಿ R2ವನ್ನು ಮಾಡ್ತೀನಿ ನಾನಿಲ್ಲಿ V ಸ್ಕ್ವೇರ್ ಬೈ P2. ಸೊ ಇಲ್ಲಿ ವಿಭವಾಂತರದ ವರ್ಗ 220 ಇಂಟು 220 ಡಿವೈಡೆಡ್ ಬೈ ಸಾಮರ್ಥ್ಯ 2ನೇ ವರ್ಬಿನ ಸಾಮರ್ಥ್ಯ 60 ವ್ಯಾಟ್. 60ನ್ನು ತಗೋತಿದ್ದೆ ಇಲ್ಲಿ. ಅದರಿಂದ ಮೇಲಿನ ಒಂದು ದತ್ತಾಂಶವನ್ನು ಭಾಗಿಸಿದಾಗ 806.7 ಬರುತ್ತೆ.
ಅದನ್ನು ಸರಿಸುಮಾರು 807 ಓಮ್ ಅಂತ ತೆಗೆದುಕೊಳ್ತೇನೆ. ಸೊ ಸಮಾಂತರ ಜೋಡಣೆಯ ಒಟ್ಟು ರೋಧ, ಇಲ್ಲಿ ಸಮಾಂತರ ಇರುವುದರಿಂದ ನಾವು ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾಗಿತ್ತು ಅಂತಂದರೆ ಆಗಲೇ ಇರತಕ್ಕಂಥ ಸೂತ್ರವನ್ನು 1/Rp = 1/R1 + 1/R2 ಸೂತ್ರವನ್ನು ಬಳಸಿಕೊಂಡು ಒಟ್ಟು ರೋಧವನ್ನು ಕಂಡುಹಿಡಿತೇವೆ. ಬೆಲೆಗಳನ್ನು ಆದೇಶಿಸ್ತೇವೆ. 1/Rp = 1/484 + 1/807. ಇದನ್ನು ನಾವು ಸಂಕ್ಷಿಪ್ತ ಮಾಡಿದಾಗ ನಮಗೆ ಬರ್ತಕ್ಕಂಥ ಒಟ್ಟು ರೋಧ ಎಷ್ಟು ಬರುತ್ತೆ ಅಂತಂದರೆ 303 ಅಂತ ನಾವು ಅಪ್ರಾಕ್ಸಿಮೇಟಾಗಿ ತೆಗೆದುಕೊಳ್ಬೋದು. 302.5 ಬರುತ್ತೆ. ಅದು ನಾವು ಲೆಕ್ಕವನ್ನು ಪೂರ್ಣ ಸಂಖ್ಯೆಯಾಗಿ ತೆಗೆದುಕೊಂಡಾಗ 303 ಓಮ್ ಬರುತ್ತೆ. ಸೊ ಇಲ್ಲಿ I = V/R ಸೂತ್ರವನ್ನು ಬಳಸಿಕೊಂಡು ಮತ್ತೆ V ಅಂತಂದರೆ 220 ವೋಲ್ಟ್ / 303 ತೆಗೆದುಕೊಂಡು ಇದನ್ನು ಸಂಕ್ಷಿಪ್ತ ಮಾಡಿದಾಗ ನಮಗೆ ಬೆಲೆ 0.726 ಬರುತ್ತೆ. ಇದನ್ನು ನಾವು ಪೂರ್ಣ ಸಂಖ್ಯೆಗೆ ಸ್ವಲ್ಪ ಸಮೀಪದ ಬೆಲೆಗೆ ತಂದಾಗ 0.73 ಆಂಪಿಯರ್ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ಲೆಕ್ಕಗಳು ಬಂದಾಗ ನಾವು ಸ್ವಲ್ಪ ಭಾಗಾಕಾರ ಕ್ರಿಯೆಗಳತ್ತ ಗಮನವನ್ನು ಕೊಡಬೇಕು. ಸೊ ಭಾಗಾಕಾರ ಕ್ರಿಯೆಯನ್ನು ಸ್ವಲ್ಪ ವೇಗವಾಗಿ ಮಾಡುವುದನ್ನು ನಾವು ಅಭ್ಯಾಸ ಮಾಡಿದರೆ ಅವಶ್ಯವಾಗಿ ಯಾವುದೇ ಅಡೆತಡೆ ಇಲ್ಲದೆ ಈ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ನಾವು ಯಶಸ್ವಿ ಆಗ್ತೇವೆ. ಒಟ್ಟು 3 ಅಂಶ ನೆನಪಿಟ್ಕೋಬೇಕು ನೀವು. ಮೊದಲೇದೇನಪ್ಪ ಅಂದರೆ ಯಾವಾಗಲೂ ಪ್ರಶ್ನೆಗಳಲ್ಲಿನೇ ಅರ್ಧಕ್ಕರ್ಧ ನಮಗೆ ಉತ್ತರ ಸಿಗುತ್ತೆ. ವಾಕ್ಯರೂಪದ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳಬೇಕು. ಆ ದತ್ತಾಂಶಗಳಲ್ಲಿ ಯಾವುದನ್ನು ನಾವು ಕಂಡುಹಿಡಿಯಬೇಕೋ ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ಬರೆದುಕೊಳ್ಳಬೇಕು. ನಂತರ ಹಂತ ಹಂತವಾಗಿ ಸೂತ್ರಗಳನ್ನು ಬಳಸಿಕೊಂಡು ಬೆಲೆಗಳನ್ನು ಆದೇಶಿಸಿ ಸರಳವಾಗಿ ಲೆಕ್ಕವನ್ನು ಮಾಡಬೇಕು. ಹಾಗಾಗಿ ಈ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ಏನು ಹೇಳೋದಪ್ಪ ಅಂತಂದರೆ ಈ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಯಾವುದೇ ರೀತಿಯ ಆತಂಕ ಬೇಡ. ಈ ಅಭ್ಯಾಸಗಳನ್ನು ಮಾಡೋದರಿಂದ ನಮಗೆ ಅಭ್ಯಾಸ ಬಲದಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬಿಡಿಸುವ ಒಂದು ಚಾಕಚಕ್ಯತೆ ಬರುತ್ತದೆ. ನಾವು ಪರೀಕ್ಷೆಯಲ್ಲಿ ಕೂಡ ಅತ್ಯಂತ ವೇಗವಾಗಿ ಈ ರೀತಿಯ ಸಮಸ್ಯೆಗಳನ್ನ ಬಿಡಿಸ್ಬೋದು. ಸೊ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೂ ಈ ವಿಡಿಯೋವನ್ನು ಮತ್ತೆ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.